ಆತ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತವ್ರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಿಶ್ ಫ್ರೈ ಅಂಗಡಿ ಮಡ್ಗವ್ರೆ. ನಾನು ನಿನ್ನೆ ನೋಡಿದೆ ಟೇಸ್ಟ್ ಹೆಂಗೈತೆ ಅಂತ ನೋಡಕ್ಕೆ ಹೋಗ್ತಾ ಇದ್ದೀನಿ. ಕೆಳಗೆ ಬಂದು ನೋಡಿದ್ರೆ ಗಾಡಿ ಎತ್ತಕ್ಕೆ ಜಾಗನೇ ಇಲ್ಲ. ಅಯ್ಯೋ, ಅನ್ಫಾರ್ಚುನೇಟ್ಲಿ ಏನಂದ್ರೆ ಫಿಶ್ ಅಂಗಡಿನೇ ತೆಗ್ದಿಲ್ಲ. ಹಂಗೆ ಬರ್ತಾ ಇರ್ಬೇಕಾರೆ ಗೋಬಿ ಅಂಗಡಿ ಕಾಣಿಸ್ತು. ಸೈಕಾಗಿ ಮಾಡ್ತಾರೆ ಅಂಕಲ್. 1-2 kg ಪಾರ್ಸಲ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಪಾಪ ನನ್ನ ಬೈಕು ಏನಾದ್ರು ಬೇಕು ಅಂದು ನಾನು ನಡೆ ಪೆಟ್ರೋಲ್ ಕೊಡಿಸ್ತೀನಿ ಬಿಡು ಅಂದ್ಬಿಟ್ಟು ಸಮಾಧಾನ ಮಾಡಿದೆ. ಆತ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತವ್ರೆ. ಸೂಪರ್ ಆಗೈತೆ ಅಂಕಲ್. ಯಪ್ಪ ಯಪ್ಪ ಯಪ್ಪ, ಈ ಮೆಟ್ಲು ಹತ್ತೋ ಅಷ್ಟರಲ್ಲಿ ದೇಶನ ಸುತ್ಕೊಂಬಂದ್ಬಿಟ್ಟು ನಾನು ಆರೆಂಜ್ಗೆ ಆಗೋದು. ಒಂದು ಕೈಂಡ್ ಇನ್ಫಾರ್ಮೇಶನ್ನು ಬಿಸಿ ಕವರಲ್ಲೇ ಯಾವತ್ತಾದ್ರು ಕೊಟ್ರೆ ಸಡನ್ನಾಗಿ ಮನೆಗೆ ಎತ್ಕೊಂಡ್ಬಂದ್ಬಿಟ್ಟು ಸ್ಟೀಲ್ ಪ್ಲೇಟ್ಗೆ ಹಾಕೊಂಡ್ಬಿಟ್ರಿ. ಗೋಬಿ ತಿಂತಾ ಇದ್ರೆ ಗಾಯ್ಸ್, ನಾನು ನಮ್ಮ ತಾತ ಲೋಕಕ್ಕೆ ಹೋಗ್ಬಿಟ್ಟೆ.